ಮಂಗಳೂರಲ್ಲಿರೋ ಸ್ವಾಮಿ ಕೊರಗಜ್ಜನ ಆದಿಸ್ಥಳ ಕುತ್ತಾರಕ್ಕೆ ಹೋಗಬೇಕು ಅಂತ ತುಂಬ ದಿವಸದಿಂದ ಅನ್ಕೊಳ್ತಿದ್ದೆ. ಕೊರಗ ತನಿಯ ದೈವಕ್ಕೆ 7 ಆದಿಸ್ಥಳಗಳಿದೆ. ದೆಕ್ಕಾಡು, ಸೋಮೇಶ್ವರ, ಬೊಲ್ಯ, ಮಿತ್ತಗೆಲ, ಉಜಿಲ, ತಲ, ದೇರಳಕಟ್ಟೆ. ದೆಕ್ಕಾಡು ಅಲ್ಲಿ ನಿಮಗೆ ಫೋಟೋಸ್ ತೆಗೆಯೋ ಹಾಗಿಲ್ಲ, ರಿಸ್ಟ್ರಿಕ್ಷನ್ಸ್ ಇದೆ. ಹಾಗೇನೆ ದೆಕ್ಕಾಡು ಕೊರಗಜ್ಜನ ಮುಖ್ಯವಾದ ಆದಿಸ್ಥಳ ಅಂತ ಹೇಳ್ತಾರೆ. ಕೊರಗಜ್ಜ ಅಂತ ನಾವು ಏನ್ ಜನಪ್ರಿಯವಾಗಿ ಕರಿತೀವಿ, ಇದು ಕೊರಗ ತನಿಯ. ಅಂದ್ರೆ ಕೊರಗ ಎಂಬುದು ಸಮುದಾಯದ ಹೆಸರು. ಅಜ್ಜ ಅಂತ ಹೇಳೋದು ತುಳು ಭಾಷೆಯಲ್ಲಿ ಸಾಮಾನ್ಯವಾಗಿ ಹಳೆಯ ಪುರುಷರಿಗೆ ಕರೆಯುವಂತ ಪದ ಅಂತ ಹೇಳ್ಬೋದು. ತನ್ನ ಮಧ್ಯ ವಯಸ್ಸಿನಲ್ಲೇ ದೈವತ್ವವನ್ನ ಪಡೆದುಕೊಂಡ್ರು ಕೊರಗಜ್ಜ. ಇನ್ನು ಕೊರಗಜ್ಜ ಬಾರಿ ಸಡಗರನ ಏನು ಕೇಳೋದಿಲ್ಲ. ನಿಮ್ಮ ನಿಜವಾದ ಪ್ರೀತಿಯಿಂದ ಎಲೆಹಡಿಕೆ, ಚಕ್ಲಿ, ಸಾರಾಯಿನ ನೈವೇದ್ಯವಾಗಿ ಕೊಟ್ರೆ ಸಾಕು, ಮಗು ತರ ನಿಮ್ ಜೊತೆಲೇ ಇದ್ಬಿಡ್ತಾರೆ. ಇನ್ನು ಕೊರಗಜ್ಜ ಬೆಳೆದಿದ್ದೆಲ್ಲ ಸಾರಾಯಿ ವ್ಯಾಪಾರ ಮಾಡುವಂತಹ ಮೈರಕ್ಕನ ಕುಟುಂಬದಲ್ಲಿ. ಸೊ ಇದನ್ನ ಸೇವನೆ ಮಾಡೋದು ಈ ಕುಟುಂಬದ ಕಾರ್ಯವಾಗಿತ್ತು. ಸೊ ಮೈರಕ್ಕ ಏನ್ ಮಾಡ್ತಿದ್ರು ಅಂತಂದ್ರೆ, ಸಾರಾಯಿಯನ್ನ ತಯಾರಿಸ್ಬೇಕಾದ್ರೆ ಕೊರಗ ತನಿಯನಿಗೆ ಸ್ವಲ್ಪ ಕುಡಿಯಕ್ಕೆ ಕೊಡ್ತಿದ್ರಂತೆ. ಇದೇ ಕಾರಣದಿಂದ ತನಿಯನಿಗೆ ಸಾರಾಯಿಯನ್ನ ಅರ್ಪಿಸಲಾಗತ್ತೆ. ಹಾಗೇನೆ ನಾನ್ ತೆಗ್ದಿರೋ ಈ ಪಿಕ್ಚರ್ಸ್ ಅಂಡ್ ವಿಡಿಯೋಸ್ ಎಲ್ಲ ಆದಿಸ್ಥಳ ಶ್ರೀ ರಕ್ತೇಶ್ವರಿ ಬೆರ್ಮರ್ ಎಳ್ವರ್ ಸಿರಿಗಳು ಕೊರಗಜ್ಜ ಕ್ಷೇತ್ರದಲ್ಲಿ. ಸಮಯ ಸಿಕ್ಕಾಗ ಈ ಎಲ್ಲಾ ಜಾಗಗಳನ್ನ ನೋಡ್ಕೊಂಡು ಬನ್ನಿ. ಒಂದ್ ವಿಷಯ ನೆನಪಿರ್ಲಿ, ಕೊರಗಜ್ಜ ಇರೋದು ಅಕ್ಷರಶಃ ಸತ್ಯ.